ನೋಡಿ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇದು ಲಾಸ್ಟ್ 2 ಪ್ರಾಬ್ಲಮ್ ಮಾಡಿದ್ನಲ್ಲ ಅದೇ ಥರನೇ, ಬಟ್ ಇಲ್ಲಿ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ. ಮೆಟಲ್ ರಿಮೂವಲ್ ರೇಟ್ ಕೊಟ್ಬಿಟ್ಟವ್ರೆ, MRR ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು? 0.0. IN ಅಂದರೆ ಇಂಚ್ ಅಂತ, ಇಂಚ್ ಕ್ಯೂಬ್ ಪರ್ ಮಿನಟ್. ಆಯಿತಾ? ಈಸ್ ಅಚೀವ್ಡ್ ಇನ್ ಸರ್ಟನ್ ಇಡಿಯಮ್ ಆಪರೇಷನ್ ಆನ್ ಎ ಪ್ಯೂರ್ ಐರನ್ ವರ್ಕ್ ಪಾರ್ಟ್. ಐರನ್ ವರ್ಕ್ ಪಾರ್ಟನ್ನು ಮಿಷನಿಂಗ್ ಮಾಡುವಾಗ ನಮಗೆ ಮೆಟಲ್ ರಿಮೂವಲ್ ರೇಟ್ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ. ಆಯಿತಾ? ಆಮೇಲೆ ವಾಟ್ ಮೆಟಲ್ ರಿಮೂವಲ್ ರೇಟ್ ವುಡ್ ಬಿ ಅಚೀವ್ಡ್ ಆನ್ ನಿಕ್ಕಲ್. ಈಗ ಐರನ್ ಬದಲಿಗೆ ನಿಕ್ಕಲ್ ಹಾಕಿದ್ರೆ MRR ಎಷ್ಟು ಅಂತ ಕೇಳಿದ್ದಾರೆ. ಐರನ್ ಕೊಟ್ಬಿಟ್ಟಿದ್ದಾರೆ MRR, ನಿಕ್ಕಲ್ದು ನಾವು ಕಂಡುಹಿಡಿಯಬೇಕು. ಇಫ್ ದಿ ಸೇಮ್ ಡಿಸ್ಚಾರ್ಜ್ ಕರೆಂಟ್, ಸೇಮ್ ಡಿಸ್ಚಾರ್ಜ್ ಕರೆಂಟ್ ಡಿಸ್ಚಾರ್ಜ್ ಕರೆಂಟು ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿಲ್ಲ, ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ ಎರಡಕ್ಕೂ. ಆಮೇಲೆ ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರ್ ಆಫ್ ಐರನ್ ಕೊಟ್ಟಿದ್ದಾರೆ 2802 ಡಿಗ್ರಿ ಫ್ಯಾರನೈಟ್, ನಿಕ್ಕಲ್ ಕೊಟ್ಟಿದ್ದಾರೆ 2651 ಡಿಗ್ರಿ ಫ್ಯಾರನೈಟ್. ಆಯಿತಾ? ನೋಡಿ ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಐ ಕಂಡು ಹಿಡ್ಕೋಬೇಕು. ಆಯಿತಾ? ನೋಡಿ ಏನೇನು ಕೊಟ್ಟಿದ್ದಾರೆ ಬರ್ಕೊಬಿಡ್ತೀನಿ ನೋಡಿ. MRR ಕೊಟ್ಟಿದ್ದಾರೆ, ಐರನ್. ಫಸ್ಟ್ ಐರನ್ ತಗೊಳ್ಳೋಣ. ಐರನ್ದು MRR ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟು? 0.01 ಇಂಚ್ ಕ್ಯೂಬ್. IN ಅಂದರೆ ಇಂಚ್ ಅಂತ, ಇಂಚ್ ಕ್ಯೂಬ್ ಪರ್ ಮಿನಟ್. ನೋಡಿ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ. ಇದು ಇಂಚ್ ಕ್ಯೂಬ್ ಪರ್ ಮಿನಟ್ ಅಂತ ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲಿ ಐರನ್ದು ಟೆಂಪರೇಚರ್ ಡಿಗ್ರಿ ಫ್ಯಾರನೈಟಲ್ಲಿ ಕೊಟ್ಟಿದ್ದಾರೆ. ಇದು ಡಿಗ್ರಿ ಫ್ಯಾರನೈಟಲ್ಲಿ ಇದ್ದರೆ MRR ಇಂಚ್ ಕ್ಯೂಬ್ ಪರ್ ಮಿನಟ್ ಇರ್ತದೆ ಅಂತ ಹೇಳಿದೆ ಅಲ್ವಾ, ನೋಡಿ ಹಂಗೆ ಕೊಟ್ಟಿದ್ದಾರೆ. ಇವಾಗ ಐರನ್ದು ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರು TL ಬಂದು 2802 ಡಿಗ್ರಿ ಫ್ಯಾರನೈಟ್. ಆಯಿತಾ? ಈಗ ಡಿಗ್ರಿ ಫ್ಯಾರನೈಟ್ ಬಂದರೆ ನಾವು ಕೆಗೆ ಏನಂತ ಹಾಕೋಬೇಕು? 5.08 ಹಾಕೋಬೇಕು, ಕಾನ್ಸ್ಟೆಂಟ್ 5.08. ಈಗ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಫಸ್ಟು ಐ ಕಂಡುಹಿಡಿಯಬೇಕು. ಯಾಕಂದರೆ ಐ ಕೊಟ್ಟಿಲ್ಲ ಅವರು. ಅವ್ರು ಕೇಳ್ತಾ ಇರೋದು ಆ್ಯಕ್ಚುಲಿ ಏನು ಅಂತಂದರೆ ವಾಟ್ ಈಸ್ ದಿ ಮೆಟಲ್ ರಿಮೂವಲ್ ರೇಟ್ ಫಾರ್ ನಿಕ್ಕಲ್. ನಿಕ್ಕಲ್ಗೆ ಮೆಟಲ್ ರಿಮೂವಲ್ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾವು ನಿಕ್ಕಲ್ಗೆ ಮೆಟಲ್ ರಿಮೂವಲ್ ರೇಟ್ ಕಂಡುಹಿಡಿಬೇಕು ಅಂದರೆ ಐ ಬೇಕು ಅಲ್ವಾ? ಐ ಗೊತ್ತಿಲ್ಲ. ಐ ಕಂಡುಹಿಡ್ಕೊಳ್ಳೋಕ್ಕೋಸ್ಕರನೇ ಏನು ಮಾಡಿದ್ದಾರೆ, ಐರನ್ದು MRR ಕೊಟ್ಟಿದ್ದಾರೆ, ಮೆಟಲ್ ರಿಮೂವಲ್ ರೇಟ್ ಐರನ್ ಕೊಟ್ಟಿದ್ದಾರೆ. ಆಮೇಲೆ ಐರನ್ದು ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಈಗ ಇದು ಡಿಗ್ರಿ ಫ್ಯಾರನೈಟಲ್ಲಿ ಇರೋದ್ರಿಂದ ನಾವು ಇದಕ್ಕೆ 5.08. ಇವು 3 ಗೊತ್ತಿದ್ರೆ ಸಾಕು, ನಾವು ಐ ಕಂಡುಹಿಡಿಯಬೇಕು. ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ, MRR ಈಸ್ ಈಕ್ವಲ್ ಟು KI ಡಿವೈಡೆಡ್ ಬೈ TM ಟು ದಿ ಪವರ್ 1.23. MRR ಕೊಟ್ಟಿದ್ದಾರೆ 0.01, K ಅಂದರೆ 5.08. ಐ ಗೊತ್ತಿಲ್ಲ, ಐ ಕಂಡುಹಿಡ್ಕೋಬೇಕು. ಡಿವೈಡೆಡ್ ಬೈ TM ಅಂದರೆ 2802 ಟು ದಿ ಪವರ್ 1.23. ನೋಡಿ ಫಾರ್ಮುಲಾದಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದೆ, ಐ ಬಂದ್ಬಿಟ್ಟು. ಈಗ ಐ ಕಂಡುಹಿಡಿಬೇಕಂದ್ರೆ ನೋಡಿ, ಐ ಬರ್ಕೊಂಡ್ರೆ ಏನಾಗುತ್ತೆ, ಈಗ ಫಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಇಲ್ಲಿ 0.01 ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 2802 ಟು ದಿ ಪವರ್ 1.23 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 5.08 ಇಂಟು ಐ ಬರುತ್ತೆ. ನೋಡಿ ನಾನು ಏನು ಮಾಡಿದೆ ಅಂದರೆ, ಕ್ರಾಸ್ ಮಲ್ಟಿಪ್ಲೈ ಅಂದರೆ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಇದನ್ನು ಐನ ಇಲ್ಲೇ ಇಟ್ಕೊಂಡ್ರೆ 5.08 ಈ ಕಡೆ ತಗೊಂಡ್ರೆ ಡಿವೈಡ್ ಆಗುತ್ತೆ. ಆಯಿತಾ? 0.01 ಇಂಟು 2802 ಟು ದಿ ಪವರ್ 1.23 ಡಿವೈಡೆಡ್ ಬೈ 5.08. ನೋಡಿ ಇದನ್ನು ಒಂದೇ ಸಲ ಕ್ಯಾಲ್ಕುಲೇಟರ್ನಲ್ಲಿ ನಾವು ಸಿಂಪ್ಲಿಫೈ ಮಾಡಿದಾಗ, ಇದನ್ನು ಟೈಪ್ ಮಾಡಿ ಒಂದೇ ಸಲ ಕ್ಯಾಲ್ಕುಲೇಟರ್ನಲ್ಲಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಐ ವ್ಯಾಲ್ಯೂ ಎಷ್ಟು ಬರಬೇಕು? 34.23 ಬರ್ತಿರ್ತೀನಿ ನಾನು. ಐ ಇಸ್ ಈಕ್ವಲ್ ಟು 34.23 ಆ್ಯಮ್ಸ್. ಐ ಇಸ್ ಈಕ್ವಲ್ ಟು 34.23 ಆ್ಯಮ್ಸ್. ಆಯಿತಾ? ಈಗ ಐ ಕಂಡಿಟ್ಕೊಂಡ್ವಿ. ಈ ಐನ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಕೊಟ್ಟಿದ್ದಾರೆ ಅಲ್ಲಿ ಏನು, ಇಫ್ ದಿ ಸೇಮ್ ಡಿಸ್ಚಾರ್ಜ್ ಕರೆಂಟ್, ಆ್ಯಂಪರ್ ಅಂದರೆ ಕರೆಂಟ್. ಈಗ ಇಲ್ಲಿ ನಮಗೆ ಐ ಕೊಟ್ಬಿಟ್ಟಿದ್ದಾರೆ, ಐ ಸಿಕ್ತು 34.23 ಆ್ಯಮ್ಸ್ ತಗೋಬೇಕು. ಆಮೇಲೆ ಇದ್ರದ್ದು TM ಕೊಟ್ಟಿದ್ದಾರೆ, ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರ್ ಆಫ್ ನಿಕ್ಕಲ್ ಇಸ್ 2651 ಡಿಗ್ರಿ ಫ್ಯಾರನೈಟ್.
ಈಗ ಇದು ಡಿಗ್ರಿ ಫ್ಯಾರನ್ಹೀಟಲ್ಲಿ ಕೊಟ್ಟಾಗ ಕೆಗೆ ಏನು ಮಾಡ್ಬೇಕು ನಾವು 5.08 ಹಾಕ್ಬೇಕು. ಇವಾಗ ಎಮ್ ಆರ್ ಆರ್ ಕೇಳ್ತಾ ಇದ್ದಾರೆ. ಎಮ್ ಆರ್ ಆರ್ ಈಸ್ ಈಕ್ವಲ್ ಟು ಕೆ ಐ ಡಿವೈಡೆಡ್ ಬೈ ಟಿ ಎಮ್ ಟು ದಿ ಪವರ್ 1.23. ಕೆ ಅಂದರೆ 5.08, ಐ ಅಂದರೆ ನಮ್ಗೆ ಇಲ್ಲಿ ಸಿಗ್ತಲ್ಲ 34.23 ಹಾಕಬೇಕು, ಡಿವೈಡೆಡ್ ಬೈ ಟಿ ಎಮ್ ಅಂದರೆ 2651 ಟು ದಿ ಪವರ್ 1.23. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಹೇಳ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. 0.0100702 0.0107. ಇದ್ರ ಯೂನಿಟ್ ಏನಾಗುತ್ತೆ, ಇಂಚ್ ಕ್ಯೂಬ್ ಪರ್ ಮಿನಿಟ್ ಬರುತ್ತೆ. ಸರಿನಾ? ಯಾಕೆ ಇಂಚ್ ಕ್ಯೂಬ್ ಪರ್ ಮಿನಿಟ್ ಬರುತ್ತೆ ಅಂದರೆ ನೋಡಿ, ಟಿ ಎಮ್ಮು ಡಿಗ್ರಿ ಫ್ಯಾರನ್ಹೀಟಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಡಿಗ್ರಿ ಫ್ಯಾರನ್ಹೀಟಲ್ಲಿ ಕೊಟ್ಟಾಗ ನಮಗೆ ಇದು ಕೆ ವ್ಯಾಲ್ಯೂ ನಾವು 5.08 ತಗೋತೀವಿ. ಎಮ್ ಆರ್ ಆರ್ ಬಂದು ಇಂಚ್ ಕ್ಯೂಬ್ ಪರ್ ಮಿನಿಟ್ ಬರುತ್ತೆ. ನೋಡಿ, ಇಷ್ಟೇ ಇದು. ಆ ಎರಡು ಪ್ರಾಬ್ಲಮ್ಗಿಂತ ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಡಿಫ್ರೆಂಟ್ ಅಂದರೆ ಇಲ್ಲಿ ಎರಡು ಪ್ರಾಬ್ಲಮಲ್ಲಿ ಎಮ್ ಆರ್ ಆರ್ ಅಷ್ಟೇ ಕಂಡಿದ್ದೀವಿ. ಇದರಲ್ಲಿ ಎಮ್ ಆರ್ ಆರ್ ಅವರೇ ಕೊಟ್ಬಿಟ್ಟು ಕರೆಂಟ್ ಕೊಟ್ಟಿಲ್ಲ. ಕರೆಂಟನ್ನು ನಾವು ಕಂಡಿಡಿದು ನಿಕ್ಕಲ್ದು ಎಮ್ ಆರ್ ಆರ್ ಕೇಳ್ತಾವ್ರೆ. ಆ ಕರೆಂಟನ್ನು ಇಲ್ಲಿ ಹಾಕೊಂಡು ನಿಕ್ಕಲ್ದು ಎಮ್ ಆರ್ ಆರ್ ಕಂಡಿದ್ದೀವಿ. ನೋಡಿ, ಈ ಮೂರೇ ಟೈಪ್ ಇರೋದು ಆಯಿತಾ. ಈ 3 ಟೈಪ್ ಕಲ್ತ್ಕೊಂಡ್ರೆ ನಿಮಗೆ ಇ ಡಿ ಎಮ್ಮಲ್ಲಿ ಏನೇ ಕೊಟ್ಟರು ಮಾಡ್ಬೋದು. ಸರಿನಾ? ಈಗ ನಿಮಗೆ ಒಂದು ಕನ್ಫ್ಯೂಷನ್ ಬಂದ್ಬಿಡ್ಬೋದು. ಆಯಿತು ಸರ್, ನೀವು ಕೆ ಏನು ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರು ನಿಮಗೆ 1 ಡಿಗ್ರಿ ಸೆಂಟಿಗ್ರೇಡಲ್ಲಿ ಬರುತ್ತೆ, ಇಲ್ಲ ಡಿಗ್ರಿ ಫ್ಯಾರನ್ಹೀಟಲ್ಲಿ ಬರುತ್ತೆ ಅಂತ. ಸಪೋಸ್ ಕೆಲ್ವಿನಲ್ಲಿ ಕೊಟ್ಬಿಟ್ರೆ ಏನು ಅಂತ. ಈಗ ನಿಮಗೆ 272 ಕೆಲ್ವಿನ್ ಅಂತ ಕೊಟ್ಬಿಟ್ರು ಅಂದ್ಕೊಳ್ಳಿ. ಟೆಂಪರೇಚರ್ ಇನ್ನೊಂದಿದೆ, ಕೆಲ್ವಿನಲ್ಲಿ ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ. ಕೊಟ್ಟಿಲ್ಲ ಇದುವರೆಗೆ. ಸಪೋಸ್ ಕೊಟ್ಬಿಟ್ರೆ ಏನು ಮಾಡಬೇಕು ಅಂದರೆ, ಇದನ್ನು ಸಪೋಸ್ 500 ಕೆಲ್ವಿನ್ ಅಂದ್ಕೊಳ್ಳಿ. ಕೊಟ್ಟರೆ ನೀವೇನು ಮಾಡಿ, ಕೆಲ್ವಿನನ್ನು ಸೆಂಟಿಗ್ರೇಡ್ಗೆ ಚೇಂಜ್ ಮಾಡ್ಕೊಂಡು ಈ ಫಾರ್ಮುಲಾ ಹಾಕ್ಬೇಕು. ಗೊತ್ತಾಯ್ತಾ? ನೋಡಿ, ಏನಾದರೂ ಈಗ ಸೆಂಟಿಗ್ರೇಡಲ್ಲಿ ಕೊಟ್ಟರೆ ಇದು, ಫ್ಯಾರನ್ಹೀಟಲ್ಲಿ ಕೊಟ್ಟರೆ ಇದು. ಸಪೋಸ್ ಕೆಲ್ವಿನಲ್ಲಿ ಕೊಟ್ಟರೆ ಅದನ್ನು ಸೆಂಟಿಗ್ರೇಡಿಗೆ ಚೇಂಜ್ ಮಾಡಿ. ಸೆಂಟಿಗ್ರೇಡ್ಗೆ ಯಾಕೆ ಚೇಂಜ್ ಮಾಡಬೇಕಂದ್ರೆ ಈಸಿ, ಸೆಂಟಿಗ್ರೇಡ್ ಚೇಂಜ್ ಮಾಡೋದು. ಫ್ಯಾರನ್ಹೀಟ್ಗಿಂತ ಸೆಂಟಿಗ್ರೇಡ್ ಈಸಿ. ಈಗ ಹೆಂಗೆ ಚೇಂಜ್ ಮಾಡೋದು ಅಂತಂದರೆ, 500 ಕೆಲ್ವಿನ್ ಇದೆ ಅಲ್ವಾ, 500 - 273 ಮಾಡಿ, ಸೆಂಟಿಗ್ರೇಡಲ್ಲಿ ಬಂದ್ಬಿಡ್ತದೆ. ಏನು 227 ಡಿಗ್ರಿ ಸೆಂಟಿಗ್ರೇಡ್. ಕೆಲ್ವಿನನ್ನು ಡಿಗ್ರಿ ಸೆಂಟಿಗ್ರೇಡ್ ಮಾಡಬೇಕು ಅಂದರೆ -273 ಮಾಡಬೇಕು. ಕೆಲ್ವಿನನ್ನು ಡಿಗ್ರಿ ಸೆಂಟಿಗ್ರೇಡ್ ಮಾಡಬೇಕಂದ್ರೆ ಬೈ ಚಾನ್ಸ್ ಕೊಟ್ಟಿಲ್ಲ ಇದುವರೆಗೆ, ಕೊಟ್ಟರೆ ಹೇಳ್ತಾ ಇರೋದು ಆಯಿತಾ. ಕೊಟ್ಟರೆ ನೀವೇನು ಮಾಡಬೇಕು, ಕೆಲ್ವಿನನ್ನು ಸೆಂಟಿಗ್ರೇಡಿಗೆ ಚೇಂಜ್ ಮಾಡ್ಕೊಂಡು ಆಮೇಲೆ ಈ ಫಾರ್ಮುಲಾ ಹಾಕ್ತಾರೆ. ಇದು ಸೆಂಟಿಗ್ರೇಡ್ ಬಂದ್ಬಿಡ್ತದೆ. ಅವಾಗ ಸೆಂಟಿಗ್ರೇಡ್ ಬಂದರೆ ಇದು ಹಾಕೋಬೇಕಲ್ವಾ, ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಕೇಳಲ್ಲ ಇದರಲ್ಲಿ. ನೋಡಿ, ನಾನು ಹೇಳಿರೋದೆಲ್ಲ ನೀವು ಕಲ್ತ್ಕೊಂಡ್ರೆ ಇ ಡಿ ಎಮ್ ಮೇಲೆ ಲೆಕ್ಕ ಕೊಡ್ತಾರೆ. ಜಾಸ್ತಿ ಸಲ ಕೊಟ್ಟಿದ್ದಾರೆ. ನೀವು 10 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ನೋಡಿ, 10 ಮಾರ್ಕ್ಸ್ ಇದಕ್ಕೆ 10 ಮಾರ್ಕ್ಸ್. ನೋಡಿ, ಏನು ಈಸಿಯಾಗಿ ಸ್ಕಿಪ್ ಮಾಡಿ. ನೋಡಿ, ಫಾರ್ಮುಲಾಗೆ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಫಾರ್ಮುಲಾ ಬರುತ್ತೆ, 2 ಮಾರ್ಕ್ಸ್ ಬಂದ್ಬಿಡ್ತದೆ. ಆಮೇಲೆ ಸಬ್ಸ್ಟಿಟ್ಯೂಷನ್ಗೆ ಇನ್ನೊಂದು ಮಾರ್ಕ್ಸು, ಆಮೇಲೆ ಸಿಂಪ್ಲಿಫಿಕೇಷನ್ ಎಲ್ಲ ಸೇರಿ 5 ನಂಬರ್. ಗೊತ್ತಾಯ್ತಲ್ವಾ? ನೋಡಿ, ತುಂಬ ಈಸಿ ಇರ್ತದೆ. ಈ 3 ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ ಆಯಿತಾ. ನೋಡಿ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಬೇರೆ ಪ್ರಾಸೆಸ್, ಇ ಡಿ ಎಮ್ ಸಾಕು 3 ಪ್ರಾಬ್ಲಮ್ಮು, ಬೇರೆ ಇ ಸಿ ಎಮ್ ಇದೆ, ಇ ಸಿ ಎಮ್ಗೆ ಹೇಳ್ಬೋದು.